ಹಲೋ, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಪನ್ನೀರ್ ಪಲಾವ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಮಸಾಲೆಗೆ ಅಂತ ಹೇಳಿ ಪುದೀನ ಒಂದಿಡಿ, ಕೊತ್ತಂಬರಿ ಒಂದಿಡಿ, ಒಂದು 2-3 ಟೊಮೆಟೊ, ಹಾಗೆ ಮಸಾಲ ಐಟಮ್ ತೊಗೊಂಡಿದ್ದೀನಿ. ಸೋಂಪು, ಜೀರಿಗೆ, ಸಾಲ್ಟ್, ಜೀರಿಗೆ, ಲವಂಗ, ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಇಲ್ಲಿ ನಾನು ಯಾವುದ್ಯಾವುದು ಸೊಪ್ಪು ಎಲ್ಲ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದೊಂದು ಇಡಿ ತೊಗೊಂಡ್ರೆ ಸಾಕು. ಅಂದರೆ ನಾನು ಇಲ್ಲಿ 2 ಕಪ್ ಅಕ್ಕಿಯಷ್ಟು ತೊಗೊಂಡಿದ್ದೀನಿ, ಹಾಗಾಗಿ ಒಂದೊಂದು ಇಡಿ ತೊಗೊಂಡಿದ್ದೀನಿ. ನಾನು ಬಾಸ್ಮತಿ ರೈಸನ್ನು ತೊಗೊಂಡಿರೋದು, ಹಾಗಾಗಿ ಇಲ್ಲಿ ನಾನು ಒಂದೊಂದು ಇಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಯಾಲಕ್ಕಿ ಇಷ್ಟನ್ನು ಹಾಕಬೇಕು. ಇದನ್ನೆಲ್ಲ ಹಾಕಿ ರುಬ್ಕೋಬೇಕು, ಕ್ಲೀನಾಗಿ ರುಬ್ಕೋಬೇಕು. ನೀರು ಹಾಕಬಾರ್ದು, ಅಂದರೆ ನೀರು ಸ್ವಲ್ಪನೇ ಹಾಕಬೇಕು, ತುಂಬಾ ಹಾಕಿ ಪೇಸ್ಟ್ ನೀರಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕಬೇಕು. ಯಾಕೆ ಅಂದರೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಅನ್ನ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಮಸಾಲೆ ಹಾಕಿದಾಗ. ಆಮೇಲೆ ಖಾರನೂ ಅಷ್ಟೊಂದು ಇರಲ್ಲ, ಮೈಲ್ಡ್ ಆಗಿರುತ್ತೆ. ನೋಡಿ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕ್ಲೀನಾಗಿ ರುಬ್ಕೋಬೇಕು. ತುಂಬ ನೀರಾಗಿ ರುಬ್ಕೋಬೇಡಿ, ಗಟ್ಟಿನೇ ಇರಬೇಕು. ಇದನ್ನೆಲ್ಲ ರುಬ್ಕೊಂಡ್ಮೇಲೆ ನಾನು ಒಂದು ಮ್ಯಾರಿನೇಷನ್ ಮಾಡೋಣ ಅಂತ ಹೇಳಿ ಫಸ್ಟು ಪನ್ನೀರನ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಗೆ ಇದಕ್ಕೆ ನಾವು ಮ್ಯಾರಿನೇಷನಿಗೆ ಏನೇನು ಬೇಕು ಎಲ್ಲನೂ ಈಗ ಹಾಕ್ಕೊತ ಬರೋಣ. ನೋಡಿ, ಇಲ್ಲಿ ನಾನು ಫಸ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೋಬೇಕು. ಹಾಗೆ ನಾವು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಚಿಲ್ಲಿ ಪೌಡರು ತುಂಬ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಹಾಗೆಯೇ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೋಬೇಕು. ಇದೆಲ್ಲ ನಾನು ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲನೂ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು. ನೀವು ಬೇಕಂದರೆ ಅಂಗಡಿಯಿಂದ ತಂದಿರೋದು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಆ ಪೇಸ್ಟ್ ಇತ್ತಲ್ಲ, ಆ ಪೇಸ್ಟನ್ನು ಕೂಡ ಮ್ಯಾರಿನೇಷನ್ಗೆ ಹಾಕ್ತಾಯಿದ್ದೀವಿ. ಫಸ್ಟೇ ನಾವೆಲ್ಲನೂ ಕ್ಲೀನಾಗಿ ಮ್ಯಾರಿನೇಷನ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಒಗ್ಗರಣೆ ಮಾಡೋದು. ನೋಡಿ, ಇದಕ್ಕೆ ನಾನು ಯಾವುದೇ ನೀರು ಹಾಕ್ತಾಯಿಲ್ಲ, ಅದೇನು ಮಸಾಲೆ ಇದೆಯಲ್ಲ ಅದು ಪೂರ್ತಿಯಾಗಿ ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದಕ್ಕೂ ನೀರೆಲ್ಲ ಹಾಕಬಾರ್ದು. ನೀರು ಹಾಕ್ಕೊಂಡ್ರೆ ಮ್ಯಾರಿನೇಷನ್ ಮಾಡಿದ್ದು ಚೆನ್ನಾಗಾಗಲ್ಲ, ಮಸಾಲೆ ಚೆನ್ನಾಗಿ ಇಟ್ಕೊಳ್ಳಲ್ಲ. ನೋಡಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಇಲ್ಲ ಅಂತ ಅಂದರೆ ನಾವೇನು ಮಸಾಲ ರುಬ್ಕೊತೀವಲ್ಲ ಅದಕ್ಕೇ ಶುಂಠಿನೂ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕಿ ರುಬ್ಕೋಬೋದು. ಹಾಗೆ ಸ್ವಲ್ಪ ಎಣ್ಣೆ, ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಮ್ಯಾರಿನೇಷನಿಗೆ ಹಾಕೋದು. ನಾವೀಗ ಯಾವ ಥರ ಪನ್ನೀರ್ದು ಮಾಡ್ತೀವಲ್ಲ ಅದೇ ಥರನೇ ನಾವು ಮಶ್ರೂಮ್ದು ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಇಲ್ಲಿ ಎಷ್ಟು ಹಾಕ್ಕೊತೀರಾ, ಆಮೇಲೆ ಅಕ್ಕಿ ಹಾಕ್ಕೋಬೇಕಾದ್ರೂ ಒಗ್ಗರಣೆಗೂ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಗಸಗಸೆ, ಇದು ಆಪ್ಷನಲ್ಲು, ಗಸಗಸೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಒಂದು ದೊಡ್ಡ ಟೀ ಸ್ಪೂನ್ ಆಗುವಷ್ಟು ಮೊಸರು, 1 ಅಥವಾ 1.5 ಟೀ ಸ್ಪೂನ್ ಹಾಕಿದ್ರೂ ಚೆನ್ನಾಗಿರುತ್ತೆ, ತುಂಬ ಹಾಕಬೇಡಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು. ನೋಡಿ, ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನಾವು ಇದಕ್ಕೆ ಪನ್ನೀರಿಗೆ ಇಷ್ಟನ್ನೇ ಹಾಕಿ ಪನ್ನೀರ್ ಪಲಾವ್ ಕೂಡ ಮಾಡ್ಬೋದು. ಬೇಕಂದರೆ ನಾವು ಅಡಿಷನ್ ಆಗಿ ಇದಕ್ಕೆ ನಾವು ವೆಜಿಟೇಬಲ್ಸ್ ಕೂಡ ಹಾಕ್ಬೋದು. ವೆಜಿಟೇಬಲ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ಪನ್ನೀರ್ ಕ್ವಾಂಟಿಟಿ ಜಾಸ್ತಿ ಇರಬೇಕು, ವೆಜಿಟೇಬಲ್ ಕ್ವಾಂಟಿಟಿ ಕಡಿಮೆ ಇರಬೇಕು. ನೋಡಿ, ಇಲ್ಲಿ ನಾನು ವೆಜಿಟೇಬಲ್ಸು, ಬೀನ್ಸು, ಕ್ಯಾರೆಟು ಇದನ್ನೆಲ್ಲ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಮ್ಯಾರಿನೇಷನ್ಗೆ ಹಾಕ್ತಾಯಿದ್ದೀನಿ. ನಾನು ಯಾವುದನ್ನು ಕೂಡ ಒಗ್ಗರಣೆಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿಲ್ಲ, ಎಲ್ಲನೂ ಮ್ಯಾರಿನೇಟ್ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ನೀವು ಬೇಕಾದ್ರೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನಾನು
ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು 1 ಕಪ್ ಅಕ್ಕಿಗೆ 1.5 ಟೀ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೋಬೇಡಿ, ಟೀ ಸ್ಪೂನ್ ಹಾಕಬೇಕು, ಟೇಬಲ್ ಸ್ಪೂನ್ ಹಾಕಬಾರ್ದು. ನೋಡಿ ನಾನು ಒಂದು 3 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಗರಂ ಮಸಾಲ ಇಷ್ಟೂ ಹಾಕಿದ್ದೀನಿ. ನೋಡಿ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ನಾವು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಇದು ಹಾಕಿರ್ತೀವಲ್ಲ ಪನ್ನೀರು, ಅದೆಲ್ಲ ಪೌಡ್ರ್ ಆಗಿಬಿಡುತ್ತೆ. ಯಾಕೆಂದರೆ ನಾವು ಪನ್ನೀರನ್ನ ಫ್ರೈ ಮಾಡ್ಕೊಂಡಿಲ್ಲ ಇಲ್ಲಿ, ಇದೇ ಡೈರೆಕ್ಟಾಗಿ ಪನ್ನೀರನ್ನ ಹಾಕಿದ್ದೀವಿ. ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಅದಾದಮೇಲೆ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ರೂ ಕೂಡ ಯೂಸ್ ಮಾಡ್ಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಾಯಬೇಕು ಎಣ್ಣೆ. ಒಂದು ಸತಿ ಎಣ್ಣೆ ಕಾದ ಮೇಲೇ ನಾವು ಒಗ್ಗರಣೆ ಐಟಮ್ನ ಹಾಕ್ಕೊಳ್ಳೋಣ. ನೋಡಿ ಎಣ್ಣೆ ಚೆನ್ನಾಗಿ ಕಾಯಲಿ. ಅಕ್ಕಿನ ನಾವು ಪಲಾವ್ ಮಾಡೋಕ್ಕಿಂತ ಅರ್ಧ ತಾಸು ಮುಂಚೆನೇ ತೊಳೆದು ನೀರನ್ನ ಬಗ್ಸಿ ಇಟ್ಕೊಂಡಿದ್ದೀವಿ. ಬೇಕಂದರೆ ನೀವು ನೀರ ಬಗ್ಸಿ ಕೂಡ ಇಡ್ಬೋದು, ಇಲ್ಲಾಂದರೆ ಹಾಗೆ ಒಂದು ಹಾಫ್ ಆನ್ ಅವರ್ ಅಕ್ಕಿನ ನೀರಲ್ಲೂ ಕೂಡ ಇಡ್ಬೋದು, ಚೆನ್ನಾಗಾಗುತ್ತೆ. ನಾವು ಅಕ್ಕಿನ ಯಾಕೆ ನೀರಲ್ಲಿ ಹಾಕಿರ್ತೀವಿ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಉದುರಾಗಿ ಬರಲಿ, ಸಾಫ್ಟ್ ಆಗಲಿ ಅಂತ ಹೇಳಿ. ನೋಡಿ ಇಲ್ಲಿ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಈಗ ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೂ ತಿನ್ನೋಕ್ಕೆ ಇಷ್ಟಪಟ್ಟು ತಿಂತಾರೆ. ನೀವು ದ್ರಾಕ್ಷಿನೂ ಕೂಡ ಹಾಕೋಬೋದು, ಇದು ಆಪ್ಷನಲ್ಲು. ದ್ರಾಕ್ಷಿ ಬೇಡ ಅಂದರೆ ನಾವು ಸ್ಕಿಪ್ ಕೂಡ ಮಾಡ್ಬೋದು ದ್ರಾಕ್ಷಿನ. ಈಗ ಪಲಾವ್ ಎಲೆ ಇದೆ ಅನ್ನೋರು ಒಣ ಪಲಾವ್ ಎಲೆನೂ ಕೂಡ ಇದರಲ್ಲೇ ಒಗ್ಗರಣೆಗೆ ಯೂಸ್ ಮಾಡ್ಬೋದು. ನಾನು ಮಸಾಲೆ ಐಟಮ್ ಯಾವುದನ್ನು ಇಲ್ಲಿ ಹಾಕ್ತಾಯಿಲ್ಲ, ಯಾಕೆಂದರೆ ನಾನೆಲ್ಲನೂ ರುಬ್ಲಿಕ್ಕೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಯಾವುದು ಮಸಾಲೆ ಐಟಮ್ ಯೂಸ್ ಮಾಡಿಲ್ಲ. ಬೇಕಂದರೆ ನೀವು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಮಸಾಲ ಐಟಮ್ ಇಲ್ಲಿ ಯೂಸ್ ಮಾಡ್ತೀನಿ ಒಗ್ಗರಣೆಗೆ ಅಂತ ಅಂದರೆ ನಾವು ರುಬ್ಲಿಕ್ಕೆ ಹಾಕಬೇಕಾದ್ರೆ ಸ್ವಲ್ಪನೇ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ, ಇಲ್ಲಾಂದರೆ ತುಂಬ ಮಸಾಲ ಘಾಟ್ ಥರ ಆಗಿಬಿಡುತ್ತೆ. ಈರುಳ್ಳಿನ ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಳ್ಳೋದು ಬೇಡ, ಉದ್ದಕ್ಕೆ ಹೆಚ್ಕೊಂಡ್ರೇ ಚೆನ್ನಾಗಿರುತ್ತೆ. ಅದೇ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನೂ ಕೂಡ. ಎಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಅದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು, ಯಾಕೆಂದರೆ ನಾವೆಲ್ಲ ಹಸಿ ಮಸಾಲೆನ ಯೂಸ್ ಮಾಡಿರೋದ್ರಿಂದ ಅದ್ರದ್ದೆಲ್ಲ ಸ್ಮೆಲ್ಲು ಕ್ಲಿಯರಾಗಿ ಹೋಗಬೇಕು. ಇಲ್ಲ ಅಂತ ಅಂದರೆ ಹಸಿ ವಾಸನೆ ಬರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಆಗಬೇಕಿದು. ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಸೈಡಿಗೆ ನಿಂತ್ಕೋಬೇಕು, ಆ ಥರ ಫ್ರೈ ಆಗಬೇಕು. ಆವಾಗ ಅದ್ರ ಸ್ಮೆಲ್ಲೆಲ್ಲ, ಮಸಾಲ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅರ್ಥ. ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಬಾಸ್ಮತಿ ರೈಸ್ನ ಯೂಸ್ ಮಾಡಿರೋದ್ರಿಂದ 1 ಕಪ್ಪು ಬಾಸ್ಮತಿಗೆ ನಾವು 1.5 ಕಪ್ಪಷ್ಟು ನೀರನ್ನು ಯೂಸ್ ಮಾಡಬೇಕು. ಈಗ ನೀವೇನಾದರೂ ಬಾಸ್ಮತಿ ಯೂಸ್ ಮಾಡಲ್ಲ, ನಾರ್ಮಲ್ ರೈಸ್ ಯೂಸ್ ಮಾಡ್ತೀನಿ ಅಂತ ಅಂದರೆ 1 ಕಪ್ಪಿಗೆ 2 ಕಪ್ ರೈಸ್ ನೀರನ್ನು ಯೂಸ್ ಮಾಡಬೇಕು. ನೀವು ಅಕ್ಕಿನ ಯಾವುದೇ ಆಗಲಿ, ಬಾಸ್ಮತಿ ರೈಸ್ ಆಗಲಿ ನಾರ್ಮಲ್ ರೈಸ್ ಆಗಲಿ, ಅಕ್ಕಿನ ಒಂದು ಹಾಫ್ ಆನ್ ಅವರ್ ತೊಳೆದು ನೀರಲ್ಲಾದ್ರೂ ಇಡ್ಬೋದು, ಇಲ್ಲ ನೀರು ತೆಗ್ದಾದ್ರೂ ಇಡ್ಬೋದು. ಹಾಗೆ ಮಾಡಿದ್ರೆ ಅಕ್ಕಿ ಅನ್ನ ಮಾಡಿದ್ಮೇಲೆ ತುಂಬ ಸಾಫ್ಟಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ತಾದ್ಮೇಲೆ ಪಲಾವೆಲ್ಲ ಒಂಥರ ಗಟ್ಟಿ ಈ ಥರ ಅನಿಸುತ್ತೆ. ಅದಕ್ಕೆ ಯಾವುದೇ ಅಕ್ಕಿ ಯೂಸ್ ಮಾಡಿ ಸ್ವಲ್ಪ ನಾವು ನೀರಲ್ಲಿ ನೆನೆಸಿ ಯೂಸ್ ಮಾಡೋದ್ರಿಂದ ಪಲಾವು ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು 2 ಕಪ್ ಅಕ್ಕಿಯಷ್ಟನ್ನ ಯೂಸ್ ಮಾಡಿರೋದ್ರಿಂದ ನಾನು ಅದು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೋಡಿ ಚೆನ್ನಾಗಿ ನೀರು ಕುದಿ ಬರಬೇಕು. ನಾನು ಇದರಲ್ಲಿ ಉಪ್ಪು ಎಲ್ಲನೂ ಫಸ್ಟೇ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಟೇಸ್ಟಿಗೆ ಬೇಕಂದರೆ ಉಪ್ಪು ಕಮ್ಮಿ ಆಗಿದ್ದರೆ ನೀವು ಉಪ್ಪನ್ನು ಹಾಕ್ಕೋಬೋದು. ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕಬೇಕು. ಹಾಗೆ ನಾನು ಇಲ್ಲಿ ಪಲಾವ್ ಎಲೆನ ಯೂಸ್ ಮಾಡಿಲ್ಲ, ಅದ್ರ ಬದಲಿಗೆ ಬಾಸ್ಮತಿ ಎಲೆ ಅಂತಲೇ ಸಿಗುತ್ತೆ, ಮಾರ್ಕೆಟಲ್ಲೂ ಸಿಗುತ್ತೆ, ಹಸಿದೇ ಸಿಗುತ್ತೆ. ಅದು ಹಾಕಿದ್ರೆ ಬಿರಿಯಾನಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಎಲೆ ಅಂತಲೇ ಸಿಗುತ್ತೆ.
ಬಟ್ ನಮ್ಮ ಮನೇಲೆ ಗಿಡ ಇರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತೀನಿ. ಬೇಕಂದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪಲಾವ್ ಎಲೆನೂ ಕೂಡ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹಾಫ್ ಆನ್ ಅವರು. ಅದಕ್ಕೆ ಈಗ ಅಕ್ಕಿನೆಲ್ಲ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತುಂಬ ಅಕ್ಕಿ ಹಾಕಿ ಇಟ್ಟಿದ್ದರೆ ನಾವು ಒಂದು ವಿಷಲ್ 2 ವಿಷಲ್ಲಿಗೆ ತೆಗೆದ್ರೆ ಸಾಕು. ಈಗ ಕಡಿಮೆ ಅಕ್ಕಿ ಇಟ್ಟು ಪಲಾವ್ ಮಾಡ್ತಾಯಿದ್ದೀವಿ ಅಂತ ಇದ್ದಾಗ ಒಂದು 3 ವಿಷಲ್ ಆದರೂ ತೆಗಿಬೇಕಾಗತ್ತೆ. ಅಕ್ಕಿ ಕಡಿಮೆ ಇಟ್ಟರೆ ವಿಷಲ್ಲು ಜಾಸ್ತಿ ತೆಗಿಬೇಕು. ಅಕ್ಕಿ ಜಾಸ್ತಿ ಇತ್ತು, ಕುಕ್ಕರ್ ತುಂಬಾ ಬರುತ್ತೆ ಅಂತ ಅನ್ನಂಗಿತ್ತು ಅಂದಾಗ 1 ವಿಷಲ್ ಅಥವಾ 2 ವಿಷಲ್ ಆದರೆ ಸಾಕು. ಇಲ್ಲಾಂದರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ ಅನ್ನ ತುಂಬ ಬೆಂದ್ಕೊಂಡು. ನೋಡಿ ಈ ಥರ ಇರುತ್ತೆ ಎಲೆ. ಅದನ್ನು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಕುದಿಬೇಕಾದ್ರೆ ಹಾಕಿದ್ರೆ ಸಾಕು. ತುಂಬಾ ಸ್ಮೆಲ್ ಬಿಟ್ಕೊಳ್ಳುತ್ತೆ. ತುಂಬ ಎಲೆನೂ ಹಾಕಬೇಕಂತಿಲ್ಲ. 1-2 ಎಲೆ ಕಟ್ ಮಾಡ್ಕೊಂಡು ಕ್ಲೀನಾಗಿ ಹಾಕಿದ್ರೆ ಸಾಕು. ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದು ತುಂಬಾ ಸ್ಮೆಲ್ ಬರುತ್ತೆ. ಈ ಎಲೆ ಯೂಸ್ ಮಾಡಿದ್ರೆ ಮತ್ತೆ ಬಿರಿಯಾನಿ ಆಯಿಲ್ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಬಿರಿಯಾನಿ ಸ್ಮೆಲ್ ಬರುತ್ತೆ. ಇದು ಮಾರ್ಕೆಟಲ್ಲೂ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ಮನೇಲಿ ತಂದು ಯೂಸ್ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಅಂತೇಳಿ. ಈ ಪಲಾವ್ ಎಲೆ ಬದಲು ಇದನ್ನು ಯೂಸ್ ಮಾಡ್ಬೋದು. ಡ್ರೈ ಇರೋದಕ್ಕಿಂತ ಇದು ಹಸಿ ಪಲಾವ್ ಎಲೆನೂ ಯೂಸ್ ಮಾಡ್ಬೋದು. ಇದನ್ನು ಬಿರಿಯಾನಿ ಎಲೆ ಅಂತಲೂ ಕೂಡ ಕರೀತಾರೆ. ಇದ್ರ ಗಿಡಗಳು ನಾವು ಮನೆಯಲ್ಲೇ ತಂದು ಹಾಕ್ಕೋಬೋದು. ಇಲ್ಲಿಗೆ ನಾನು ತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಕಸೂರಿ ಮೆಂತ್ಯನೂ ಹಾಕ್ಬೋದು. ಡ್ರೈ ಕಸೂರಿ ಮೆಂತ್ಯ ಪೌಡ್ರ್ ಸಿಗುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ನಾನು ಅದನ್ನು ಯೂಸ್ ಮಾಡಿಲ್ಲ, ತುಂಬ ಮಸಾಲ ಆಗಿಬಿಡುತ್ತೆ ಎಲ್ಲದು ಅಂತ ಹೇಳಿ. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೇ ನಾವು ಮುಚ್ಚಿದ್ರೆ ಒಳ್ಳೆಯದು. ಯಾಕೆಂದರೆ ಮಸಾಲ ಎಲ್ಲ ಕಡೆ ಕ್ಲಿಯರಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ವಿಷಲನ್ನ ಹಾಕಿ ಇಡ್ತಾಯಿದ್ದೀನಿ. ನೋಡಿ ನಾನು ಅಕ್ಕಿ 2 ಕಪ್ ಇಟ್ಟಿರೋದ್ರಿಂದ ನಾನು ಇದಕ್ಕೆ 2 ವಿಷಲ್ ಅಷ್ಟೇ ತೆಗಿತೀನಿ. ಯಾಕೆ ಅಂತ ಅಂದರೆ ತುಂಬ 3-4 ವಿಷಲ್ ತೆಗೆದುಬಿಟ್ರೆ ಅಕ್ಕಿ ಎಲ್ಲ ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು 2 ವಿಷಲ್ ತೆಗಿತೀನಿ. ನೀವು ಈ ಥರ ಪಲಾವ್ ಮಾಡಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮತ್ತೆ ಹೊಸ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.